ಚುನಾವಣೆಗೆ ಸ್ಪರ್ಧಿಸಲು ಮಗಳನ್ನೇ ಕೊಂದ ಪಾಪಿ ತಂದೆ. ತೆಲಂಗಾಣದ ನಿಜಾಮಾಬಾದ್ ಜಿಲ್ಲೆಯಲ್ಲಿ ನಡೆದಂಥ ಘಟನೆ ಇದು. ಮಗಳನ್ನ ಕೊಲೆಗೈದು ಕಾಲುವೆಗೆ ಎಸೆದಿದ್ದಾನೆ ತಂದೆ. 6 ವರ್ಷದ ಬಾಲಕಿಯನ್ನ ಕೊಂದ ಪಾಪಿ ತಂದೆ ಪಾಂಡುರಂಗ ಕೊಂಡಂಗಳೆ ಅಂತ ಅವನ ಹೆಸರು. ನಾಂದೇಡ್ ಜಿಲ್ಲೆ ಮುಖೇಡ್ ತಾಲೂಕು ಕೆರೂರು ಗ್ರಾಮದ ನಿವಾಸಿ. ಸದ್ಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ನೋಡಿ, ಯಾತಕ್ಕೋಸ್ಕರ ಹೆತ್ತ ಮಗಳನ್ನೇ ಕೊಂದಂಥ ಪಾಪಿ ತಂದೆ ಇವನು. ಚುನಾವಣೆಗೆ ಸ್ಪರ್ಧಿಸಲು ಅಡ್ಡಿಯಾಗಿದ್ದಕ್ಕೆ ಮಗಳನ್ನ ಕೊಲೆಗೈದಿದ್ದಾನೆ. ಪಾಪ ಏನೂ ಅರೆದಂತಹ ಪುಟ್ಟ ಮಗು ಅದು. ಅದ್ರ ಮೇಲೆ ಯಾವ ರೀತಿಯಾಗಿ ದ್ವೇಷ ಇತ್ತು ಅಥವಾ ಇವನು ತಂದೆನೋ ರಾಕ್ಷಸನೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ. ಚುನಾವಣೆಗೆ ಸ್ಪರ್ಧೆ ಮಾಡಲು ಬಿಡ್ತಾ ಇಲ್ಲ. ಪಾಪ ಆ ಮಗು ಆದ್ರೂ ಏನ್ ಮಾಡುತ್ತೆ. ಪಾಂಡುರಂಗ ಗ್ರಾಮ ಪಂಚಾಯತಿ ಚುನಾವಣೆಗೆ ತಯಾರಿಯನ್ನ ನಡೆಸ್ತಾ ಇದ್ದ. ಪಾಂಡುರಂಗ ಕೋಡಂಗಳೆ ಮಹಾರಾಷ್ಟ್ರ ಮೂಲದ ನಿವಾಸಿ ಇವನು. ಈತನಿಗೆ 3 ವರ್ಷದ ಗಂಡು ಮಗು ಹಾಗೂ 6 ವರ್ಷದ ಅವಳಿ ಹೆಣ್ಣು ಮಕ್ಕಳು ಇದ್ರು. 3 ಜನ ಮಕ್ಕಳಿದ್ರು. 3 ವರ್ಷದ ಮಗು ಮತ್ತೆ 6 ವರ್ಷದ 2 ಅವಳಿ ಮಕ್ಕಳು ಕೂಡ ಇದ್ರು. 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಚುನಾವಣೆಗೆ ಸ್ಪರ್ಧೆಗೆ ಅವಕಾಶ ಇಲ್ಲ. ನೋಡಿ, ಇವನು ಎಂಥ ಪಾಪಿ ತಂದೆ ಅಂತ ಹೇಳಿದ್ರೆ, 2ಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಒಂದು ಮಗುವನ್ನೇ ಕೊಂದಿದ್ದಾನೆ ಅಂತ ಪಾಪಿ. ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. 2 ಮಕ್ಕಳ ನಿಯಮ ಇರೋದ್ರಿಂದ ಸ್ಪರ್ಧಿಸಲು ಅನರ್ಹನಾಗಿದ್ದ. ಒಟ್ಟಿನಲ್ಲಿ ಇವನು ಚುನಾವಣೆಯಲ್ಲಿ ಗೆದ್ದು ಬೀಗಬೇಕು ಅಂತ ಹೇಳಿ ಅಂದುಕೊಂಡಿದ್ದ. ಯಾವಾಗ ಈ ಮಕ್ಕಳೇ ಅಡ್ಡಿಯಾದ್ರೂ ಒಂದು ಮಗುವನ್ನ ಮುಗಿಸ್ಬಿಡೋಣ ಅಂತ ಹೇಳಿ ಸ್ಕೆಚ್ ಹಾಕಿ ಕೊಲೆಗೈದಿದ್ದಾನೆ. ಕೊಲೆ ಮಾಡಿದ ನಂತರ ಕಾಲುವೆಗೆ ಎಸೆದು ಹೋಗಿದ್ದಾನೆ. ಎಂಥ ತಂದೆ ಇರ್ತಾರೆ ನೋಡಿ. ಆರೋಪಿಯನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ವಿಚಾರವನ್ನ ತನ್ನ ಸ್ನೇಹಿತ ಗ್ರಾಮದ ಪ್ರಸ್ತುತ ಸರಪಂಚ್ ಜೊತೆ ಕೂಡ ಚರ್ಚೆಯನ್ನು ಕೂಡ ಮಾಡ್ಕೊಂಡಿದ್ದ. ಒಟ್ಟಿನಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕು, ನಾನು ಗೆದ್ದು ಬೇಕಬೇಕು ಅಂತ ಹೇಳಿ ಇದ್ದಂಥ 3 ಜನ ಮಕ್ಕಳಲ್ಲಿ ಒಬ್ಬರನ್ನ ಮುಗಿಸ್ಬಿಡೋಣ ಅಂತ ಹೇಳಿ ಪಾಪ ಪುಟ್ಟ ಕಂದಮ್ಮನನ್ನ ಕೊಲೆ ಮಾಡಿದ್ದಾನೆ. ಇದೇ ವಿಚಾರವಾಗಿ ಅವನ ಸ್ನೇಹಿತರ ಜೊತೆಗೂ ಕೂಡ ಮಾತನಾಡ್ಕೊಂಡಿದ್ದ. ಒಟ್ಟಿನಲ್ಲಿ ನಾನು ಚುನಾವಣೆಗೆ ನಿಲ್ಲೇಬೇಕು ಅಂತ ಒಂದು ಪಣ ತೊಟ್ಟಿದ್ದ. ಅವಳಿ ಮಕ್ಕಳಲ್ಲಿ ಹಿರಿಮಗಳನ್ನ ಎಲ್ಲಾದ್ರೂ ಬಿಟ್ಟು ಬರಲು ಕೂಡ ಯೋಚನೆಯನ್ನ ಮಾಡಿದ್ದ. ನೋಡಿ, ಎಂಥ ಯೋಚನೆಯನ್ನ ಮಾಡಿದ್ದಾನೆ. ಬಳಿಕ ಅವಳು ವಾಪಸ್ ಬಂದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ಕೊಲೆಯನ್ನ ಮಾಡಿದ್ದಾನೆ. వీళ్ళ తండ్రి కొండమంగళి పాండురంగన్ అతను ముగ్గురు పిల్లలకు తండ్రి. అతను ఆ గ్రామంలో కొరూరు గ్రామంలో విరాట్ అనే సెలూన్ నడుపుతూ ఉండేవాడు. అదే సెలూన్కి గణేష్ షిండే అని ప్రస్తుతం సర్పంచ్ ఆయన రెగ్యులర్గా వస్తుండేవాడు. వీళ్ళ డిస్కషన్లో ఏంటి అంటే, ఒక 6 నెలల్లో మహారాష్ట్రలో గ్రామ పంచాయతీ ఎలక్షన్స్ ఉన్నాయి. కానీ ఎలక్షన్స్లో పోటీ పడాలి అంటే 2 పిల్లలే ఉండాలి అనే ఒక నియమం ఉంది. అయితే ఈ పాండురంగన్ అతనికి 3 పిల్లలు ఉన్నారు. ఎట్లయినా ఒక పిల్లల్ని తగ్గించుకుంటే వాళ్ళు పోటీ పడే అవకాశం ఉందనే దాంట్లో చాలా ముందటి నుంచి చాలా ప్రయత్నాలు చేశారు. ఫస్ట్ వేరే వాళ్ళకి దత్తత ఇవ్వడానికి ట్రై చేశారు. వేరే వాళ్ళ దగ్గర పెంచడానికి కూడా బాగా ప్రయత్నం చేశారు. పూణే కార్పొరేషన్ ఆఫీస్ కూడా